ಎಲ್ರಿಗೂ ನಮಸ್ಕಾರ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಾನು ಈ ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಅಂತ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಇವತ್ತು ಎಲ್ಲ ಗಿಡಗಳಿಗೂ ಕೊಡುವಂತಹ ಒಂದು ಲಿಕ್ವಿಡ್ನ ತೋರಿಸ್ತಾ ಇದ್ದೀನಿ. ಅಂದರೆ ಈ ಲಿಕ್ವಿಡ್ ತುಂಬಾ ಒಳ್ಳೆಯದು. ಎಲ್ಲ ಗಿಡಗಳಿಗೂ ಹಾಕ್ಬೋದು. ಹಣ್ಣಿನ ಗಿಡ ಆಗ್ಬೋದು, ಹೂವಿನ ಗಿಡಗಳಿಗಾಗ್ಬೋದು, ಎಲ್ಲ ಗಿಡಕ್ಕೂ ಹಾಕಬಹುದು. ಒಳ್ಳೆ ರಿಸಲ್ಟೂ ಸಹ ಬರುತ್ತೆ. ನೋಡಿ, ನನ್ನ ಗಾರ್ಡನ್ನಲ್ಲಿ ಒಂದು ದಾಸವಾಳ ಆಗಿರ್ಬೋದು ಮತ್ತು ರೋಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಬರ್ತಿದೆ ಅಂತ. ಇನ್ನೂ ತಡ ಮಾಡೋದು ಬೇಡ, ಲಿಕ್ವಿಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಬಾಳೆಹಣ್ಣಿನ ಸಿಪ್ಪೆ ಮತ್ತು ಕಿತ್ಳೆಹಣ್ಣಿನ ಸಿಪ್ಪೆ ಎಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಅಂದರೆ ಇದು ನಾವು ಹೆಂಗೋ ಮನೆಗೆ ಹಣ್ಣುಗಳೆಲ್ಲನೂ ತಂದೇ ಇರ್ತೀವಿ ತಿನ್ನೋದಕ್ಕೆ ಅಂತ. ಈಗ ನಾವು ವೇಸ್ಟು ಅಂತ ಬಿಸಾಕೋ ಬದಲು ಈ ಹಣ್ಣುಗಳ ಸಿಪ್ಪೆಯಿಂದ ಗಿಡಗಳಿಗೆ ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಗಿಡದ ಬೆಳವಣಿಗೆನೂ ಹೆಚ್ಚಾಗುತ್ತೆ ಮತ್ತು ಅದರಿಂದ ನಮಗೆ ಹೆಚ್ಚು ಹೂವು, ತರಕಾರಿ, ಹಣ್ಣು ಇದೆಲ್ಲನೂ ಸಹ ಹೆಚ್ಚಾಗಿ ಸಿಗುತ್ತೆ. ಎರಡೂ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಿತ್ಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ಇದನ್ನೆರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನಾನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನನ್ನ ಪ್ರಕಾರ ಇದನ್ನು ರುಬ್ಬಿ ಲಿಕ್ವಿಡ್ ಮಾಡಿ ಕೊಡೋದ್ರೇ ಬೆಸ್ಟು ಅಂತ ನನಗನ್ಸುತ್ತೆ. ನೋಡಿ, ಅದನ್ನೆಲ್ಲನೂ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ಗಿಡಗಳಿಗೆ ಒಂಥರ ನೈಸರ್ಗಿಕ ಗೊಬ್ಬರ ಅಂತಲೇ ಹೇಳ್ಬೋದು. ಇದರಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಂ, ರಂಜಕ ಹಾಗೂ ಕ್ಯಾಲ್ಶಿಯಂ ಇಂತಹ ಅಂಶಗಳು ಹೆಚ್ಚಾಗಿರುತ್ತೆ. ಹಾಗೆ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಸಹ ಹೆಚ್ಚು ಮಾಡುತ್ತೆ. ಹೂವಿನ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಇದ್ರ ಬೆಳವಣಿಗೆಯನ್ನು ಸಹ ಹೆಚ್ಚು ಮಾಡುತ್ತೆ ಈ ಬಾಳೆಹಣ್ಣಿನ ಸಿಪ್ಪೆ. ಬಾಳೆಹಣ್ಣಿನ ಸಿಪ್ಪೆನ ನೀವು ಈ ರೀತಿ ರುಬ್ಬಿಟ್ಟು ಬೇಕಿದ್ರೂ ಹಾಕೋಬೋದು. ಇಲ್ಲ ಅಂತಂದರೆ ನೀರಲ್ಲಿ ನೆನೆಸ್ಬಿಟ್ಟು ಸಹ ನೀವು ಗಿಡಗಳಿಗೆ ಕೊಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಈ ಪಾಟಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಆ ಮಣ್ಣೊಳಗೆ ಹಾಕ್ಬಿಟ್ಟು ಸಹ ಮುಚ್ಬೋದು. ಇನ್ನು ಈ ಕಿತ್ಳೆಹಣ್ಣಿನ ಸಿಪ್ಪೆನ ಗಿಡಗಳಿಗೆ ಬಳಸೋದ್ರಿಂದ ಯಾವುದೇ ರೀತಿ ಕೀಟಗಳನ್ನು ಸಹ ಗಿಡದ ಹತ್ರ ಬರೋದಿಲ್ಲ. ಈ ಕಿತ್ಳೆಹಣ್ಣಿನ ಸಿಪ್ಪೆನ ಬಳಸಿರೋದ್ರಿಂದ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚಾಗುತ್ತೆ. ಗಿಡಗಳು ಹೆಚ್ಚು ಹೂ ಬಿಡಲು ಸಹ ಸಹಾಯ ಮಾಡುತ್ತೆ ಈ ಕಿತ್ಳೆಹಣ್ಣಿನ ಸಿಪ್ಪೆ. ಹಾಗೆ ಈ ಕಿತ್ಳೆಹಣ್ಣಿನ ಸಿಪ್ಪೆ ವಾಸನೆಗೆ ಇಲಿಗಳಾಗಲಿ ಮತ್ತು ಕೀಟಗಳಾಗಲಿ ಗಿಡದ ಹತ್ರ ಬರೋದಿಲ್ಲ. ಇವಾಗ ಅದನ್ನೆಲ್ಲನೂ ರುಬ್ಬಿಟ್ಟು ನಾನು ಒಂದು ಬೌಲಲ್ಲಿ ಹಾಕ್ಕೊಂಡು 1 ಸ್ಪೂನಷ್ಟು ನಾನು ಕಾಫಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಾಫಿ ಪೌಡ್ರ್ ನಿಮಗೆ ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅಂದರೆ ನಾನು ಕಾಫಿ ಪೌಡ್ರನ್ನ ಬಳಸ್ತೀನಿ ಗಿಡಗಳಿಗೆ. ಯಾಕೆ ಕಾಫಿ ಪೌಡ್ರನ್ನ ಬಳಸ್ತೀನಿ ಅಂದರೆ ತುಂಬ ಚೆನ್ನಾಗಿ ಗಿಡದ ಬೆಳವಣಿಗೆನೂ ಸಹ ಆಗುತ್ತೆ. ಒಂದು ರೀತಿ ಸಾಯೋ ಗಿಡನೂ ಬದುಕಿಸೋಷ್ಟು ಶಕ್ತಿ ಇದೆ ಈ ಕಾಫಿ ಪೌಡ್ರಿಗೆ. ಹಾಗಾಗಿ ನಾನು ಕಾಫಿ ಪೌಡ್ರನ್ನ ಬಳಸ್ತೀನಿ ಗಿಡಗಳಿಗೆ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಟಬ್ಬಲ್ಲಿ ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ಇದಕ್ಕೆ ನಾನು ಒಂದು 2 ಜಗ್ಗಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದೇನು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಯಾಕೆಂದರೆ ಇದು ಆರ್ಗಾನಿಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆದ್ರೂ ಏನೂ ಸಮಸ್ಯೆ ಆಗೋದಿಲ್ಲ. ಅಂದರೆ ನೋಡ್ಕೊಳ್ಳಿ, ಅಲ್ಲಿ ಗೊತ್ತಾಗುತ್ತಲ್ವ ನಿಮಗೆ ಸ್ವಲ್ಪ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಅಂತ ನೋಡಿಕೊಂಡು ಕಲಿಸ್ಕೊಳ್ಳಿ. ಅಂದರೆ ನೋಡಿ, ಇದರಲ್ಲಿ ನಾನು ಒಂದು ಬೌಲ್ ಹಾಕ್ಕೊಂಡೆ, ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗಾಗಿ ನಾನು ಇನ್ನೂ ಒಂದು ಬೌಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ನೀವು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಇಂಥದ್ದೇ ಗಿಡಕ್ಕೆ ಅಂತ ಏನೂ ಇಲ್ಲ, ಎಲ್ಲ ಗಿಡಗಳಿಗೂ ಕೊಟ್ಟರೆ ಒಳ್ಳೆ ಬೆಳವಣಿಗೆನೂ ಸಹ ಆಗುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ಕಿತ್ಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡು ಅದನ್ನು ಪೌಡ್ರ್ ಮುಖಾಂತರನೂ ನೀವು ಗಿಡಗಳಿಗೆ ಕೊಡ್ಬೋದು. ನನ್ನ ಪ್ರಕಾರ ಹೆಚ್ಚಿಗೆ ಪೌಡ್ರ್ ಮುಖಾಂತರ ಕೊಡೋ ಬದಲು ಈ ಥರ ಲಿಕ್ವಿಡ್ ಮಾಡಿಕೊಟ್ರೇ ಒಳ್ಳೆಯದು. ಯಾಕೆಂದರೆ ಇವಾಗ ಸ್ವಲ್ಪ ಮಳೆ ಇಲ್ಲ ಅಂಥ ಟೈಮಲ್ಲಿ ನಾವು ಈ ಲಿಕ್ವಿಡ್ ಕೊಟ್ರೇ ಒಳ್ಳೆಯದು. ನೀವು ಬರೀ ನೀರು ಹಾಕೋ ಬದಲು ಈ ರೀತಿಯೂ ಕೊಟ್ಟರು ಒಳ್ಳೆಯದು. ಮಳೆಗಾಲದಲ್ಲಿ ನಾವು ಈ ರೀತಿ ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಅದು ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ಕಿತ್ಳೆಹಣ್ಣಿನ ಸಿಪ್ಪೆ ಎಲ್ಲ ಒಣಗಿಸಿ ಇಟ್ಕೊಂಡು ಅದನ್ನು ಪೌಡ್ರ್ ಮಾಡಿ ಆ ಟೈಮಲ್ಲಿ ನಾವು ಪೌಡ್ರ್ ಮುಖಾಂತರ ಕೊಡ್ಬೋದು. ನೋಡಿ, ನಾನು ಗುಲಾಬಿ ಗಿಡಗಳಿಗೆ ಮತ್ತು ದಾಸವಾಳ, ಹಣ್ಣಿನ ಗಿಡ, ಪ್ರತಿಯೊಂದು ಗಿಡಗಳಿಗೂ ಕೊಡ್ತಾ ಇದ್ದೀನಿ. ಈ ಥರ ಲಿಕ್ವಿಡ್ನ ನೀವು 15 ದಿನಕ್ಕೊಮ್ಮೆ ಕೊಟ್ಟರು ಸಾಕು. 15 ದಿನಕ್ಕೆ ಮತ್ತೆ ಚೇಂಜ್ ಮಾಡಿ ನೀವು ಲಿಕ್ವಿಡ್ ಕೊಡ್ಬೋದು. ಮತ್ತು ಗೊಬ್ಬರ ಏನಾದ್ರೂ 15 ದಿನಕ್ಕೊಂದು ಸತಿ ಮತ್ತೆ ಚೇಂಜ್ ಮಾಡಿ ಕೊಡ್ತಾ ಇದ್ದರೆ ಗಿಡದ ಬೆಳವಣಿಗೆನೂ ಹೆಚ್ಚಾಗುತ್ತೆ. ಅದರಿಂದ ನಮಗೆ ಒಳ್ಳೆ ಹಣ್ಣು, ತರಕಾರಿ, ಹೂವು ಇದೆಲ್ಲ ನಮಗೆ ಗೊಂಚಲಾಗೂ ಸಹ ಸಿಗುತ್ತೆ. ತುಂಬ ಜನ ಕಮೆಂಟ್ಸಲ್ಲೇ ಕೇಳ್ತಿದ್ದೀರಾ ಪಾಟ್ ರೇಟ್ ಎಷ್ಟು ಮತ್ತು ರೋಸ್ ಮಿಕ್ಸ್ ಎಷ್ಟು, NPK ಎಷ್ಟು, ಇದೆಲ್ಲ ಕೇಳ್ತಿದ್ದೀರಾ. ನಾನು ನಿಮಗೆ ಅನುಕೂಲ ಆಗಲಿ ಅಂತಲೇ ವೀಡಿಯೋದಲ್ಲಿ ಅಷ್ಟು ವಿವರವಾಗಿಯೂ ತಿಳಿಸಿದ್ದೀನಿ. ಹೋಗ್ಲಿ ಕೇಳಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ ನೀವು ಕೇಳಿದ್ರು. ಈಗ ಯಾವ್ಯಾವ ಥರ ಗೊಬ್ಬರ ಬೇಕು, ಯಾವ್ಯಾವ ಸೈಜಿನ ಪಾಟ್ ಬೇಕು ಅದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದು ನಮಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕಳಿಸೋ ವ್ಯವಸ್ಥೆನೂ ಮಾಡ್ತೀವಿ. ನೋಡಿ, ಲಿಕ್ವಿಡ್ನ ನಾನು ಎಲ್ಲ ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ. ಮತ್ತು ಗುಲಾಬಿ ಗಿಡ ಮತ್ತು ಹಣ್ಣಿನ ಗಿಡ, ತರಕಾರಿ ಗಿಡ ಇದೆಲ್ಲ ಗಿಡಗಳಿಗೂ ಹಾಕೋಬೋದು. ಅಂದರೆ ಇದು ಒಂದೇ ಗಿಡಕ್ಕೆ ಅಂತ ಏನೂ ಇಲ್ಲ, ಎಲ್ಲ ಗಿಡಗಳಿಗೂ ಸಹ ಹಾಕೋಬೋದು. ನೋಡಿ, ಅದು ಗುಲಾಬಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರೆಲ್ಲನೂ ಬಂದಿದೆ. ಅದರಲ್ಲೂ ಇಂತಹ ಲಿಕ್ವಿಡ್ನ ಗಿಡಗಳು ಕೊಡೋದ್ರಿಂದ ಅವಕ್ಕೆ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಆವಾಗ ಅದರಿಂದ ಹೊಸದಾಗಿ ಚಿಗುರು, ಮೊಗ್ಗು, ಹೂವು ಇದೆಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ.
ವೇಸ್ಟ್ ಅಂತ ನಾವು ಹೊರಗಡೆ ಬಿಸಾಕೋ ಬದಲು ಅದನ್ನು ಗಿಡಗಳಿಗೆ ಈ ರೀತಿ ಬಳಸೋದ್ರಿಂದ ಗಿಡಗಳಿಗೆ ಒಂದು ರೀತಿ ಎನರ್ಜಿ ಬಂದಂಗೂ ಆಗುತ್ತೆ, ಅದರಿಂದ ನಮಗೆ ಒಳ್ಳೆ ಲಾಭವೂ ಸಹ ಸಿಗುತ್ತೆ. ಅದರಲ್ಲೂ ಈ ಥರ ಲಿಕ್ವಿಡು ಎಲ್ಲ ಕೊಡೋದ್ರಿಂದ ಯಾವುದೇ ಒಂದು ಗಿಡದಲ್ಲಾದ್ರೂ ಅಷ್ಟೇ ಹೆಚ್ಚು ಇಳುವರಿ ನಮಗೆ ಸಿಗುತ್ತೆ. ಟೈಮಲ್ಲೆಲ್ಲ ಹೆಚ್ಚು ಲಿಕ್ವಿಡ್ನೇ ಕೊಡಿ, ಯಾಕೆಂದರೆ ಇವಾಗ ಮಳೆ ಇಲ್ಲದೇ ಇರೋ ಕಾರಣ ನಾವು ಲಿಕ್ವಿಡ್ ಕೊಟ್ರೇ ತುಂಬಾ ಒಳ್ಳೆಯದು. ಅದರಲ್ಲೂ ಬೆಳಗ್ಗೆಯಿಂದ ಎಲ್ಲ ಬಿಸಿಲಲ್ಲೆಲ್ಲ ಒಣಗಿರುತ್ತೆ ಗಿಡಗಳು. ಸಂಜೆ ಟೈಮು ನಾವು ಈ ಥರ ಎಲ್ಲ ಲಿಕ್ವಿಡ್ನ ಕೊಟ್ಟಾಗ ಅವುಗಳಿಗೆ ಒಂದು ರೀತಿ ಖುಷಿ ಆಗೋ ರೀತಿ ಆಗುತ್ತೆ. ಈಗ ನಮಗೆ ಆಗಲಿ ಹೊರಗಡೆಯಿಂದ ನಾವೇನಾದರೂ ತೊಗೊಂಬಂದು ತಿಂದಾಗ ನಮಗೆ ಒಂಥರ ಖುಷಿ ಸಮಾಧಾನ ಆಗುತ್ತೆ ನೋಡಿ, ಅದೇ ರೀತಿಯೇ ಗಿಡಗಳಿಗೂ ಅಷ್ಟೇ. ಒಂದು ರೀತಿ ಗಿಡಗಳನ್ನ ನಾನು ಮಗು ರೀತಿಯೇ ಕೇರ್ ಮಾಡೋದು. ಇದು ಗುಲಾಬಿ ಗಿಡ ಡಬಲ್ ಕಲ್ಲರು, ಅಂದರೆ ಇದು ನಾಟಿ ಗುಲಾಬಿನೇ, ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದು 2 ಗಿಡ ಇತ್ತು, ಒಂದು ಹೋಯ್ತು ನೋಡಿ. ಜಾನಿ ಏನು ಮಾಡ್ತಾ ಇದ್ದಾನೆ, ನನ್ನಲ್ಲಿ ಗಿಡಗಳಿಗೆಲ್ಲ ಲಿಕ್ವಿಡ್ನ ಕೊಡ್ತಾ ಇದ್ದರೆ ಇವನೊಂದು ಬಾಟ್ಲು ಕಚ್ಕೊಂಡಲ್ಲಿ ಆಟ ಆಡ್ತಿರ್ತಾನೆ. ಅವ್ನಿಗೆ ಆಟ ಆಡಬೇಕಂದ್ರೆ ನಾನು ಏನಾದರೂ ಈ ಥರ ಕೊಡಬೇಕು. ಇದು ಸೇವಂತಿಗೆ ನಾನು ಕಟಿಂಗ್ ಇಟ್ಟಿದ್ದು ನೋಡಿ, ಅದು ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ನೋಡಿ ದಾಸವಾಳ ಗಿಡ ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ. ನನ್ನ ಗಾರ್ಡನ್ನಲ್ಲಿ ಯಾವ್ಯಾವ ರೀತಿ ಗಿಡಗಳಿದ್ದಾವೆ ಆ ಪ್ರತಿಯೊಂದು ಗಿಡಗಳಿಗೂ ಕೊಡ್ತಾ ಇದ್ದೀನಿ. ಅಂದರೆ ಇದು ಒಂದೇ ಗಿಡಕ್ಕೆ ಕೊಡಬೇಕು ಅನ್ನೋ ರೀತಿ ಏನೂ ಇಲ್ಲ ನೋಡಿ. ಎಷ್ಟೊಂದು ಮಗ್ಗುಗಳೆಲ್ಲ ತುಂಬ್ಕೊಂಡಿದ್ದಾವೆ ದಾಸವಾಳ ಗಿಡಗಳಲ್ಲಿ. ನಾನು ಹೇಳ್ದಂಗೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡಬೇಕು. ನಾವು ಯಾವ ರೀತಿ ಅದನ್ನು ಕೇರ್ ಮಾಡ್ತೀವೋ ಆ ರೀತಿ ನಮ್ಗೆ ಅದರಿಂದ ಒಳ್ಳೆ ಫಲನೂ ಸಹ ಸಿಗುತ್ತೆ. ಈಗ ನಾವು ಅದಕ್ಕೆ ಒಳ್ಳೆ ಗೊಬ್ಬರ ಕೊಡಲ್ಲ, ಒಳ್ಳೆ ನೀರು ಹಾಕಿಲ್ಲ, ಈ ಥರ ಎಲ್ಲ ಆದಾಗ ಅವು ನಮ್ಗೆ ಹೆಚ್ಚಾಗಿ ಏನು ಕೊಡೋದಿಲ್ಲ ನೋಡಿ. ಅದು ಕಟಿಂಗ್ ಇಟ್ಟಿದೆ, ಆ ಚಿಕ್ಕ ಗಿಡದಲ್ಲೇ ಮೊಗ್ಗಾಗಿದೆ. ನೀವು ಅಲ್ಲಿ ಅಬ್ಸರ್ವ್ ಮಾಡಿ ಬೇಕಿದ್ರೆ ಅದು ಎಷ್ಟು ಚಿಕ್ಕ ಗಿಡದಲ್ಲೇ ಮೊಗ್ಗಾಗಿದೆ. ಈ ಥರ ಇದ್ದಾಗೆಲ್ಲ ನೋಡೋದಕ್ಕೂ ಸಹ ತುಂಬಾ ಖುಷಿಯಾಗುತ್ತೆ. ಒಬ್ಬರು ಫೋನ್ ಮಾಡಿ ಕೇಳ್ತಾರಂತೆ, ಪಾಟ್ಗಳು ಗೊಬ್ಬರ ಎಲ್ಲ ತಗೋತೀವಿ, ಗಿಡ ಫ್ರೀಯಾಗಿ ಕೊಡಿ ಅಂತ ಕೇಳ್ತೀರಂತೆ. ಎಂತೆಂಥ ಜನ ಇರ್ತಾರೆ ಅಂದರೆ ತುಂಬಾ ಬೇಜಾರಾಗುತ್ತೆ ಈ ಥರ ಎಲ್ಲ ಅಂದಾಗ. ನಿಮ್ಗಳಿಗೆ ಹಂಗಾದ್ರೆ ನರ್ಸರಿನಲ್ಲಿ ಇದೇ ರೀತಿ ಕೊಡ್ತಾರಾ? ನೀವು ಪಾಟು ಗೊಬ್ಬರ ಎಲ್ಲ ತೊಗೊಳ್ತೀರಲ್ಲ, ಅಲ್ಲಿ ನಿಮಗೆ ಗಿಡಗಳು ಫ್ರೀಯಾಗಿ ಸಿಗುತ್ತಾ ಹೇಳಿ? ನಿಮಗೆ ಕೇಳೋದಕ್ಕೂ ಒಂದು ಲೆಕ್ಕಾಚಾರ ಅನ್ನೋದೇ ಬೇಡವಾ ನಿಮಗೆ? ನಾನು ಈ ಗಿಡಗಳನ್ನ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ, ಕಷ್ಟಪಟ್ಟು ಗಿಡ ಬೆಳೆಸಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ, ಗಾರ್ಡನ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಉರಿಯೋ ಬಿಸಿಲು ಮಳೆ ಅಂದೇ ಇರೋ ರೀತಿ ನಾವು ಕೆಲಸಗಳನ್ನ ಮಾಡ್ತಿರ್ತೀವಿ, ಆವಾಗಲೇ ನಮಗೆ ಇಷ್ಟೊಂದು ಫಲ ಅನ್ನೋಂಥದ್ದು ಸಿಗೋದು. ಅದರಲ್ಲೂ ನೀವು ಫ್ರೀಯಾಗಿ ಕೊಡಿ ಆ ಥರ ಎಲ್ಲ ಕೇಳ್ತೀರಲ್ಲ, ಸರಿನಾ ಕೇಳೋದು? ಸೇವಂತಿಗೆ ಗಿಡ ಬೇಕು ಅಂತ ನಮಗೆ ಫೋನ್ ಮಾಡಿರ್ತಾರೆ, ಇಲ್ಲ ಮೆಸೇಜ್ ಮಾಡಿರ್ತಾರೆ. ಆವಾಗ ನಾವು ಅದು ಸೇವಂತಿಗೆ ಗಿಡ ರೇಟ್ ಹೇಳಿರ್ತೀವಿ. ಆ ರೇಟ್ ಹೇಳಿದಾಗ ಅದಕ್ಕೂ ಬೇರೆ ಅಂತಾರಂತೆ, ಸಸಿಗೆ ಅಷ್ಟೊಂದು ರೇಟ್ ಕೊಡಬೇಕಂತ ಕೇಳ್ತಾರಂತೆ. ಹಾಗಾದರೆ ನಿಮಗೆ ನರ್ಸರಿನಲ್ಲಿ ಫ್ರೀಯಾಗಿ ಕೊಡ್ತಾರಾ? ಸೇವಂತಿಗೆ ಗಿಡ ಕೊಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಆದರೆ ಈ ಥರ ಎಲ್ಲ ಮಾತಾಡ್ತಾರಲ್ಲ ಅವಾಗೇ ಬೇಜಾರಾಗಿ ಕಳಿಸೋದೇ ಬೇಡ ಅನ್ನೋಷ್ಟು ಬೇಜಾರಾಗುತ್ತೆ. ಕೆಲವರು ಪರವಾಗಿಲ್ಲ ಅಕ್ಕ, ನಮಗೆ ಸೇವಂತಿಗೆ ಗಿಡ ಕಳಿಸ್ಕೊಡಿ ನಾವು ಕೊಡ್ತೀವಿ ಅಂತ ಅಂದು ಸುಮಾರು ಜನ ತಗೊಂಡಿರೋ ಅಂಥವರು ಇದ್ದಾರೆ. ಆದರೆ ಅವರು ನನ್ನ ಹತ್ರ ಸಸಿ ತಗೊಂಡೋಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದವರು ಇದ್ದಾರೆ. ಆದರೆ ಕೆಲವೊಬ್ಬರು ಇರ್ತಾರೆ ಅಷ್ಟೇ. ನಾನೇನು ಜಾಸ್ತಿ ರೇಟೆಲ್ಲ ಹೇಳಿಲ್ಲ, ಒಂದು ಸಸಿಗೆ 30 ರೂಪಾಯಿ ಹೇಳಿದ್ದೀವಿ ಅಷ್ಟೇ. ನೀವು ಆ 30 ರೂಪಾಯಿ ಕೊಡೋದು ದೊಡ್ಡದಲ್ಲ. ಆ ಒಂದು ಸಸಿ ತೊಗೊಂಡೋಗಿ ನೀವು ಹಾಕೊತೀರಲ್ಲ, ಆ ಒಂದು ಸಸಿಯಿಂದ ನೀವು 1000 ಸಸಿಗಳನ್ನ ಮಾಡ್ಕೋಬೋದು. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಒತ್ತಿ ಹೇಳಿದ್ದೀನಿ. ಆದರೂ ನೀವು ಈ ಥರ ಮಾತಾಡ್ತಿರಲ್ಲ, ಅದಕ್ಕೆ ಬೇಜಾರಾಗಿ ಯಾರಿಗೂ ಸೇವಂತಿಗೆ ಗಿಡ ಕೊಡೋದೇ ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ಸೇವಂತಿಗೆ ಗಿಡ, ಮಲ್ಲಿಗೆ ಗಿಡ, ಮತ್ತು ತರಕಾರಿ ಗಿಡ, ಹಣ್ಣಿನ ಗಿಡ, ಗುಲಾಬಿ ಗಿಡ, ಪ್ರತಿಯೊಂದು ಗಿಡಗಳಿಗೂ ಹಾಕೋಬೋದು ಈ ಲಿಕ್ವಿಡ್ನ. ಅದರಲ್ಲೂ ತುಂಬ ಚೆನ್ನಾಗಿ ರಿಸಲ್ಟೂ ಸಹ ಬರುತ್ತೆ. ಗಾರ್ಡನಿಗೆ ಬೇಕಾಗಿರೋಂತಹ ಪಾಟ್ಗಳು ಗೊಬ್ಬರಗಳು ನಮ್ಮಲ್ಲಿ ಸಿಗುತ್ತೆ. ಬೇಕು ಅಂದರೆ ನೀವು ನಂಬರ್ ಇರುತ್ತೆ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಕಳಿಸ್ಕೊಡ್ತೀವಿ. ದೂರ ಎಲ್ಲ ಬುಕ್ ಮಾಡಿದ್ರೆ ನಾವು ಬಸ್ಸಲ್ಲಿ ಹಾಕಿ ಕಳಿಸೋ ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಕೊರಿಯರಲ್ಲಿ ಹಾಕೋದು ಕಳಿಸ್ಕೊಡ್ತೀವಿ. ಇದು ಕಾಕ್ಟ ಗಿಡ, ಅಂದರೆ ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ವೈಟ್ ಬರುತ್ತೆ ನೋಡಿ, ಆ ಥರ ಕಾಕ್ಟ ಗಿಡ ಇದು. ಈ ಥರ ಕಾಕ್ಟ ಗಿಡ ನನ್ನ ಗಾರ್ಡನಲ್ಲಿ 5 ಗಿಡ ಇದೆ. 5 ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದರಲ್ಲಿ ಹೆಚ್ಚು ಡೈಲಿ ಅಂತೂ ಹೂವು ಸಿಗ್ತಾನೆ ಇರುತ್ತೆ. ನನಗೆ ಪೂಜೆಗಂತೂ ಹೂವಿಲ್ಲ ಅನ್ನೋ ರೀತಿಯೇ ಇರೋದಿಲ್ಲ, ಅಷ್ಟೊಂದು ಹೂವೆಲ್ಲ ಬಿಡುತ್ತೆ. ಇನ್ನು ಇದು ದಾಸವಾಳ ಗಿಡಗಳಿಗೂ ಹಾಕ್ತಾ ಇದ್ದೀನಿ ನಾನು. ಇದು ಕಟ್ಟಿಂಗಿಂದ ಬಂದಿರೋದು ಅದು ದಾಸವಾಳ ಗಿಡ. ಇದು ದಾಸವಾಳ ಕನಕಾಂಬರ ಕಲರ್ ಬಿಡುತ್ತೆ ಹೂವು, ತುಂಬ ಚೆನ್ನಾಗಿದೆ ಅದು. ಹಾಗಾಗಿ ನಾನು ಅದನ್ನು ಕಟಿಂಗ್ ತೊಗೊಬಂದು ಇಟ್ಟಿದ್ದೀನಿ. ಅದು ಸುಮಾರು ಕಟಿಂಗ್ ಇಟ್ಟಿದೆ, ಅವೆಲ್ಲ ಚೆನ್ನಾಗೂ ಸಹ ಬಂದಿದೆ. ಗಿಡ ಆಗಿರ್ಬೋದು, ಮಲ್ಲಿಗೆ ಗಿಡ, ಪ್ರತಿಯೊಂದು ಗಿಡಗಳಿಗೂ ಹಾಕಬೋದು ಈ ಲಿಕ್ವಿಡ್ನ. ಏನಿದು ಒಂದೇ ಗಿಡ ಅಂತ ಏನಿಲ್ಲ ನೋಡಿ. ಅಲ್ಲಿ ನಾನು ಕರಿಬೇವಿನ ಗಿಡಕ್ಕೂ ಹಾಕಿದ್ದೀನಿ, ಮತ್ತು ಇದು ಸೀಬೆಹಣ್ಣಿನ ಗಿಡ, ಟೊಮೊಟೊ ಗಿಡ, ಇದಕ್ಕೆಲ್ಲ ಹಾಕಿದ್ದೀನಿ ನೋಡಿ. ಇದರಲ್ಲಂತೂ ಸೀಬೆಹಣ್ಣಿನ ಗಿಡದಲ್ಲಂತೂ ತುಂಬ ಚೆನ್ನಾಗೇ ಕಾಯೆಲ್ಲ ಬಂದಿದೆ. ಅದು ಎಷ್ಟೊಂದು ಅಂದರೆ ಹಾರ್ವೆಸ್ಟು ಒಂದು 10 ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀವಿ ನಾವು, ಅಷ್ಟು ಚೆನ್ನಾಗಿ. ಅದರಲ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು 2 ಇದೆ ಹಾರ್ವೆಸ್ಟಿಗೆ, ಇನ್ನು ಸ್ವಲ್ಪ ಚಿಕ್ಕದು ಕಾಯಿ ಇದೆ. ಹಾಕ್ತಾ ಇದ್ದೀನಿ ಲಿಕ್ವಿಡು. ಅದರಲ್ಲೂ ಈ ಸೀಬೆಹಣ್ಣಿನ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಕಾಯೆಲ್ಲ ಕಟ್ಟಿದೆ ನೋಡಿ. ಈ ಥರ ಒಣಗಿಸಿ ಇಟ್ಟಿರ್ತೀನಿ ನಾನು, ಅಂದರೆ ಮಳೆಗಾಲಕ್ಕೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಒಣಗಿಸಿ ಇಟ್ಟಿದ್ದೀನಿ ನೋಡಿ. ಇವತ್ತು ಸ್ವಲ್ಪ ದಾಸವಾಳ ಎಲ್ಲ ಮೊಗ್ಗೆನೇ ಕುಯ್ಕೊಂಬಂದಿದೆ, ಅದನ್ನೆಲ್ಲನೂ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.